ಹಾಯ್ ಎವ್ರಿವನ್, ನಾನು ನಿಮ್ಮ ಹುಸೇನ್ ನಾಯ್ಕ. ವೆಲ್ಕಮ್ ಟು ದ ವಿಡಿಯೋ. ಸೆಕೆಂಡ್ PUC ರಿಸಲ್ಟ್ ಬಂದ ನಂತರ ಕೆಲವೊಂದು ವಿದ್ಯಾರ್ಥಿಗಳು ಬಹಳ ಬೇಜಾರಾಗಿದ್ದಾರೆ. ಬಹಳಷ್ಟು ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಸರ್ ನಂದು ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ ಕಡಿಮೆ ಸ್ಕೋರ್ ಆಗಿದೆ, ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ದೀನಿ, ಬಟ್ ಇಂಗ್ಲಿಷ್ ನಲ್ಲೇ ಬಂದು ಕಡಿಮೆ ಆಗಿದೆ, ಅದರಿಂದ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಅಂಡ್ ಕೆಲವೊಂದು ವಿದ್ಯಾರ್ಥಿಗಳು ಇಂಗ್ಲಿಷ್ ನಲ್ಲಿ ಫೇಲ್ ಕೂಡ ಆಗಿದ್ದಾರೆ. NC ಅಂತ ಬರ್ತಾ ಇದೆಯಲ್ಲ, ನಾಟ್ ಕಂಪ್ಲೀಟೆಡ್ ಅಂದ್ರೆ NC ಅಂದ್ರೆ ನಾಟ್ ಕಂಪ್ಲೀಟೆಡ್ ಅಂದ್ರೆ ನೀವು ಆ ಒಂದು ಸಬ್ಜೆಕ್ಟ್ ನಲ್ಲಿ ಪಾಸ್ ಆಗಿಲ್ಲ ಅಂತ ಅರ್ಥ. ಸೊ ಬಹಳ ಬೇಜಾರಾಗ್ತಾ ಇದೆ ಕೆಲವು ವಿದ್ಯಾರ್ಥಿಗಳಿಗೆ. ಬೇಜಾರಾಗುವಂತಹ ಅವಶ್ಯಕತೆ ಇಲ್ಲ, ದುಃಖ ಪಡುವಂತಹ ಅವಶ್ಯಕತೆ ಇಲ್ಲ. ನಾನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ನೀವು ಒಳ್ಳೆ ಸ್ಕೋರ್ ಅನ್ನ ಮಾಡಬಹುದು ಇಂಗ್ಲಿಷ್ ಅಲ್ಲಿ. ಒಂದು ವೇಳೆ ಕಡಿಮೆ ಸ್ಕೋರ್ ಆಗಿದ್ರೆ ಅಂಡ್ ಒಂದು ವೇಳೆ ನೀವು ಇಂಗ್ಲಿಷ್ ಅಲ್ಲಿ ಫೇಲ್ ಆಗಿದ್ರೆ ಸೆಕೆಂಡ್ PUC ಇಂಗ್ಲಿಷ್ ಸೆಕೆಂಡ್ ಎಕ್ಸಾಮ್ ಇದೆಯಲ್ಲ, ಆ ಎಕ್ಸಾಮ್ ನಲ್ಲಿ ಬರೆದು ಯಾವ ರೀತಿ ಒಳ್ಳೆ ಸ್ಕೋರ್ ನೊಂದಿಗೆ ಪಾಸ್ ಆಗ್ಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆವರೆಗೆ ನೋಡಿ. ನಿಮ್ದು ಕಡಿಮೆ ಸ್ಕೋರ್ ಆಗಿದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇನ್ನ ಜಸ್ಟ್ ಕೇವಲ ಫೇಲ್ ಆಗಿಲ್ಲ, ಸ್ಕೋರ್ ಮಾತ್ರ ಕಡಿಮೆ ಆಗಿದೆ, ಏನ್ ಮಾಡ್ಬೇಕು ನಾನು ಫ್ಯೂಚರ್ ದೃಷ್ಟಿಯಿಂದ ನೋಡಿದಾಗ, ಯಾಕಂದ್ರೆ ಇಂಗ್ಲಿಷ್ ಇಲ್ಲ ಅಂದ್ರೆ ಫ್ಯೂಚರ್ ಇಲ್ಲ, ಇದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಸೊ ಏನ್ ಮಾಡ್ಬೇಕು ಅದು ಕೂಡ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಇನ್ನ ಒಂದು ಸಂತೋಷದ ವಿಷಯ ಕೂಡ ಏನಂದ್ರೆ, ನಮ್ಮ ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಅಲ್ಲಿ ಕಲ್ತಿರುವಂತವ್ರು, ಇನ್ನ ಎಕನಾಮಿಕ್ಸ್ ನನ್ನ ಬುಕ್ಸ್ ನಿಂದ, ನನ್ನ ಎಕನಾಮಿಕ್ಸ್ ಕ್ಲಾಸಸ್ ಇಂದ ಕಲ್ತಿರುವಂತಹ ವಿದ್ಯಾರ್ಥಿಗಳದು ತುಂಬಾನೇ ಅಮೇಸಿಂಗ್ ರಿಸಲ್ಟ್ ಬಂದಿದೆ. ಬಹಳನೇ ಖುಷಿ ಆಯ್ತು. ನಾವು ಹಗಲು ರಾತ್ರಿ ಶ್ರಮ ಪಟ್ಟು ಹಾಕಿರುವಂತಹ ಒಂದು ಶ್ರಮದಿಂದ ಒಳ್ಳೆಯ ರಿಸಲ್ಟ್ ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲಿ ನೋಡಬಹುದು, ಹೇಮಂತ್ ಅನ್ನುವಂತಹ ಒಬ್ಬ ಸ್ಟೂಡೆಂಟ್ ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ 98 ಸ್ಕೋರ್ ಮಾಡಿದ್ದಾರೆ. ನಾನು ಸ್ಟಾರ್ಟಿಂಗ್ ನಿಂದಾನೇ ಹೇಳ್ತಾ ಇದ್ದೆ, ಈ ಸ್ಟೂಡೆಂಟ್ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ದಾರೆ. ಟಾಪರ್ಸ್ ನ ಕೋರ್ಸ್ ಇಂದ 100 ನ ಟಾರ್ಗೆಟ್ ಇತ್ತು ಇಂಗ್ಲಿಷ್ ಅಲ್ಲಿ, ಇವರು 98 ಅಲ್ಲಿ ಸ್ಕೋರ್ ಮಾಡಿದ್ದಾರೆ. ಇನ್ನು ಎಕನಾಮಿಕ್ಸ್ ಅಲ್ಲಿ ನೀವು ನೋಡಬಹುದು 97, ಜಸ್ಟ್ 3 ಮಾರ್ಕ್ಸ್ ಅನ್ನ ಕಳ್ಕೊಂಡಿದ್ದಾರೆ. ಸಿದ್ಧಾರ್ಥ್ ಅನ್ನುವಂತಹ ಸ್ಟೂಡೆಂಟ್ಸ್ ಇಂಗ್ಲಿಷ್ ನಲ್ಲಿ 92 ಅಂಡ್ ಇವರು ಸೈನ್ಸ್ ಸ್ಟೂಡೆಂಟ್ಸ್. ಅಂಡ್ ಬಿಂದುಶ್ರೀ ಅನ್ನುವಂತಹ ಸ್ಟೂಡೆಂಟ್ಸ್ ಇಂಗ್ಲಿಷ್ ನಲ್ಲಿ 93 ಸ್ಕೋರ್ ಮಾಡಿದ್ದಾರೆ. ಅಂಡ್ ನೀವು ಕೂಡ ಮಾಡಬಹುದು, ಏನು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿದೆ, ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಸ್ಕೋರ್ ಮಾಡ್ಬೇಕಂತ ಹೇಳಿ. ಅಕ್ಷಯ್ ಅನ್ನುವಂತಹ ಸ್ಟೂಡೆಂಟ್ ಇಂಗ್ಲಿಷ್ ನಲ್ಲಿ 91 ಅಂಡ್ ದೆನ್ ಇನ್ನೊಬ್ಬ ಸ್ಟೂಡೆಂಟ್ ಹೆಸರು ಇಲ್ಲ ಇವ್ರದ್ದು, ಸೊ ಇವರ 89 ಇಂಗ್ಲಿಷ್ ನಲ್ಲಿ ಬಂದು ಅಂಡ್ ಎಕನಾಮಿಕ್ಸ್ ನಲ್ಲಿ 93 ಸ್ಕೋರ್ ಮಾಡಿದ್ದಾರೆ. ಅಮೇಸಿಂಗ್, ಕಂಗ್ರಾಚುಲೇಷನ್ಸ್ ಟು ಆಲ್ ದಿ ಸ್ಟೂಡೆಂಟ್ಸ್. ಬಹಳ ಖುಷಿ ಆಗ್ತಾ ಇದೆ ನಿಮ್ಮ ಒಂದು ರಿಸಲ್ಟ್ ನೋಡಿ. ಲಕಮ ಅನ್ನುವಂತಹ ಸ್ಟೂಡೆಂಟ್ ಇಂಗ್ಲಿಷ್ ನಲ್ಲಿ 82, ಎಕನಾಮಿಕ್ಸ್ ನಲ್ಲಿ 100 ಔಟ್ ಆಫ್ 100 ನೋಡಿ, ಎಕನಾಮಿಕ್ಸ್ ಅಲ್ಲಿ 100 ಸ್ಕೋರ್ ಮಾಡಿದ್ದಾರೆ ಇವರು. ಅಂಡ್ ದೆನ್ ಸುಚಿತ್ರಾ ಅನ್ನುವಂತಹ ಸ್ಟೂಡೆಂಟ್ಸ್ ಇಂಗ್ಲಿಷ್ ನಲ್ಲಿ 75, ಎಕನಾಮಿಕ್ಸ್ ಅಲ್ಲಿ 93 ಸ್ಕೋರ್ ಮಾಡಿದ್ದಾರೆ. ಈ ರೀತಿ ಬಹಳಷ್ಟು ವಿದ್ಯಾರ್ಥಿಗಳು ಒಳ್ಳೆ ಸ್ಕೋರ್ ಅನ್ನ ಮಾಡಿದ್ದಾರೆ. ಸುದೀಪ್ ಅನ್ನುವಂತಹ ಸ್ಟೂಡೆಂಟ್ ಇಂಗ್ಲಿಷ್ ನಲ್ಲಿ 87 ಅಂಡ್ ಎಕನಾಮಿಕ್ಸ್ ನಲ್ಲಿ 94 ಸ್ಕೋರ್ ಮಾಡಿದ್ದಾರೆ. ಸೊ ಇದರಿಂದ ನಿಮ್ಗೆ ಏನ್ ಗೊತ್ತಾಗ್ತಾ ಇದೆ, ಈ ಒಂದು ವಿದ್ಯಾರ್ಥಿಗಳು ಮಾಡಬಹುದು ಅಂದ್ರೆ ನೀವು ಕೂಡ ಮಾಡಬಹುದು. ಇವರು ಕೂಡ ನಿಮ್ಮ ತರಾನೇ ಒಬ್ಬ ಸಾಮಾನ್ಯ ವ್ಯಕ್ತಿಗಳು, ವಿದ್ಯಾರ್ಥಿಗಳು. ಜಸ್ಟ್ ಒಂದು ಇವರು ಪ್ರಾಪರ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಅನ್ನ ಫಾಲೋ ಮಾಡಿ ಒಳ್ಳೆ ಸ್ಕೋರ್ ಅನ್ನ ಮಾಡಿದ್ರು ನೀವು ಕೂಡ ಮಾಡಬಹುದು. ಅದನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡಿದೆ, 1 ಮಿನಿಟ್ 1 ಸೆಕೆಂಡ್ ಸ್ಕಿಪ್ ಮಾಡಿದೆ ನೋಡಿ. ಸೊ ಇನ್ನ 2 ಕ್ಯಾಟಗರಿ ನಾನು ಸ್ಟೂಡೆಂಟ್ಸ್ ಗೆ ಡಿವೈಡ್ ಮಾಡಬಹುದು. ಇಂಗ್ಲಿಷ್ ಸ್ಕೋರ್ ಕಡಿಮೆ ಆಗಿದೆ, ನಾನು ಇಂಗ್ಲಿಷ್ ಪಾಸ್ ಆಗಿದ್ದೀನಿ ಬಟ್ ಸ್ಕೋರ್ ಕಡಿಮೆ ಆಗಿದೆ ಅನ್ನುವಂತಹ ಸ್ಟೂಡೆಂಟ್, ಸ್ಕೋರ್ ಕಡಿಮೆ ಆಗಿದೆ ಅನ್ನುವಂತಹ ಸ್ಟೂಡೆಂಟ್ಸ್. ಇನ್ನ ಇಂಗ್ಲಿಷ್ ಫೇಲ್ ಆಗಿರೋರು, ಸೊ ಇಂಗ್ಲಿಷ್ ಫೇಲ್ ಆಗಿರುವಂತಹ ಸ್ಟೂಡೆಂಟ್ಸ್ ಆದ್ರೂ ಇನ್ನೊಂದ್ಸಲ ಎಕ್ಸಾಮ್ ಬರೀಲೇಬೇಕು, ಇವ್ರಿಗೇನು ಆಪ್ಷನ್ ಇಲ್ಲ. ಬಟ್ ನಿಮ್ಮೊಂದು ಹೋಪ್ ಇದೆ, ಒಂದು ಭರವಸೆ ಏನ್ ಕೊಡ್ತಾ ಇದ್ದೀನಿ ಅಂದ್ರೆ, ತುಂಬಾ ಒಳ್ಳೆ ಸ್ಕೋರ್ ನೊಂದಿಗೆ, ಒಂದು ಗುಡ್ ಸ್ಕೋರ್ ನೊಂದಿಗೆ ನೀವು ಸೆಕೆಂಡ್ ಅಟೆಂಪ್ಟ್ ನಲ್ಲಿ ಏನ್ ಮಾಡಬಹುದು, ನಿಮ್ಮ ಇಂಗ್ಲಿಷ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಏನು ಭಯ ಪಡಬೇಡಿ, ಹೇಳ್ಕೊಡ್ತೀನಿ. ಇನ್ನ ಇಂಗ್ಲಿಷ್ ಸ್ಕೋರ್ ಕಡಿಮೆ ಆಗಿದೆ ಬಟ್ ನಾನು ಸ್ಕೋರ್ ಹೆಚ್ಚಿಗೆ ಮಾಡ್ಕೋಬೇಕು ಅಂದ್ರೆ ಸೆಕೆಂಡ್ PUC ಎಕ್ಸಾಮ್ 2 ಅನ್ನ ನೀವು ಬರೀರಿ. ಸೆಕೆಂಡ್ PUC ಎಕ್ಸಾಮ್ 2 ಅನ್ನ ಬರೀರಿ. ಬಹಳ ಕಡಿಮೆನೆ ಸ್ಕೋರ್ ಆಗಿದ್ರೆ 30-40 ಆಗಿದ್ರೆ ಇಟ್ಸ್ ಬೆಟರ್ ದಟ್ ನೀವು ಇನ್ನೊಂದ್ಸಲ ಎಕ್ಸಾಮ್ ಬರೆದು ಒಳ್ಳೆ ಸ್ಕೋರ್ ಅನ್ನ ಮಾಡ್ಕೋಬಹುದು, ಅದಕ್ಕೆ ಅವಕಾಶ ಇದೆ. ಸೊ ಇನ್ನ ಇಲ್ಲ ಸರ್ ನಂದು ಇನಫ್ ಆಗಿದೆ, 50, 60, 70 ವರೆಗೆ ಸ್ಕೋರ್ ಆಗಿದೆ, ಪರವಾಗಿಲ್ಲ, ಬಟ್ ಫ್ಯೂಚರ್ ಪರ್ಸ್ಪೆಕ್ಟಿವ್ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ಲಾಂಗ್ ಟರ್ಮ್ ನಲ್ಲಿ ಇಂಗ್ಲಿಷ್ ನ ವೀಕ್ನೆಸ್ ಇಂದಾಗಿ ಏನಾಯ್ತು, ನಿಮ್ಮ ಓವರ್ ಆಲ್ ಪರ್ಸೆಂಟೇಜ್ ಕಡಿಮೆ ಆಯ್ತು. ಎಲ್ಲಾ ಸಬ್ಜೆಕ್ಟ್ ಅಲ್ಲಿ 90, 95, 98 ಬಂದು ಕೂಡ ಇಂಗ್ಲಿಷ್ ನಲ್ಲಿ ಕಡಿಮೆ ಸ್ಕೋರ್ ಬಂತು, ಅದರಿಂದ ಪರ್ಸೆಂಟೇಜ್ ಕಡಿಮೆ ಆಯ್ತು. ನೀವು ಬಟ್ ಟಾಪರ್ ಆಗ್ಲಿಲ್ಲ ಅಂಡ್ ದೆನ್ ನಿಮ್ಮ ಎಕ್ಸ್ಪೆಕ್ಟೆಡ್ ಪರ್ಸೆಂಟೇಜ್ ಕೂಡ ಬರಲಿಲ್ಲ. ಹೌದು ಅಲ್ವೋ? ಇದು ಬಹಳಷ್ಟು ಟಾಪರ್ಸ್ ವಿದ್ಯಾರ್ಥಿಗಳ ಜೊತೆಯಲ್ಲಿ ಕೂಡ ಆಗಿದೆ. ನಾನು ಸ್ಟಾರ್ಟಿಂಗ್ ನಿಂದ ನಾನು ನಿಮ್ಗೆ ಇದನ್ನ ಹೇಳ್ತಾ ಇದ್ದೆ, ಇಂಗ್ಲಿಷ್ ನ ಒಂದು ವೀಕ್ನೆಸ್ ನಿಂದಾಗಿ ನೀವು ಹಿನ್ನಡೆ ಆಗುತ್ತೆ ನಿಮ್ಗೆ ಅಂತ ಹೇಳಿ. ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲಿ ಸ್ಟ್ರಾಂಗ್ ಇರಬೇಕಾಗುತ್ತೆ. ಇನ್ನ ಮುಂದೆ ಫ್ಯೂಚರ್ ನಲ್ಲಿ ಡಿಗ್ರಿಯಲ್ಲಿ, ಜಾಬ್ಸ್ ಅಲ್ಲಿ ಅಂದಾಗ ಇತರೆ ಎಲ್ಲಾ ಸಬ್ಜೆಕ್ಟ್ಸ್ ಗಳಿಗಿಂತ ಹೆಚ್ಚು ಇಂಪಾರ್ಟೆಂಟ್ ಇಂಗ್ಲಿಷ್ ಆಗುತ್ತೆ. ಸೊ ಅಲ್ಲೇ ನೀವು ವೀಕ್ ಇದ್ರೆ ನಿಮ್ಮ ಕರಿಯರ್ ನಲ್ಲಿ ಬಹಳ ರಿಸ್ಕ್ ಬರುತ್ತೆ. ಸೊ ಇಲ್ಲಿ ನೀವು ಇಂಗ್ಲಿಷ್ ಮಾರ್ಕ್ಸ್ ಆಗಿದೆ, ಚೆನ್ನಾಗಿ ಬಂದಿದೆ, ಬಟ್ ನಾನು ಕಂಪ್ಲೀಟ್ ಇಂಗ್ಲಿಷ್ ಅನ್ನ ಕಲಿಬೇಕಂದ್ರೆ ಏನ್ ಮಾಡ್ಬೇಕು, ಕಂಪ್ಲೀಟ್
ಇಂಗ್ಲಿಷ್ ನಾನು ಕಲಿಬೇಕು ಫ್ಯೂಚರ್ಗಾಗಿ ಅಂದ್ರೆ ಏನ್ ಮಾಡ್ಬೇಕು, ಫ್ಯೂಚರ್ಗಾಗಿ ನಾನು ಹೇಳ್ತಾ ಇರೋದು. ಸೊ ಫಸ್ಟ್ ಇಲ್ಲಿ ನನಗೆ ಆಪ್ಷನ್ ಕೊಡ್ತಾ ಇದ್ದೀನಿ, ಇಂಗ್ಲಿಷ್ ಫೇಲ್ ಆಗಿರೋರು ಒಳ್ಳೆ ಸ್ಕೋರ್ ನೊಂದಿಗೆ ಪಾಸ್ ಆಗ್ಲಿಕ್ಕೆ ಸೆಕೆಂಡ್ PUC ಎಕ್ಸಾಮ್ 2 ಅನ್ನ ಬೇಗ ಬೇಗ ಕಟ್ರಿ, ರೆಡಿ ಆಗಿರಿ. ಸೊ ನಿಮ್ಮ ಪ್ರಿಪರೇಷನ್ ಯಾವ ರೀತಿ ಆಗಿರಲಿದೆ ಅಂದ್ರೆ, ಸೊ ನೀವು ನನ್ನ ಸಹಾಯ ಬೇಕು, ನನ್ನ ಜೊತೆಯಲ್ಲಿ ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಅಲ್ಲಿ ಕಲಿಬೇಕು ಅಂದ್ರೆ ಆ ಕೋರ್ಸ್ ಅನ್ನ ಜಾಯ್ನ್ ಆಗ್ಬೋದು. ಈಗಾಗಲೇ ನಾನು ರಿಸಲ್ಟ್ ತೋರಿಸಿದೆ, ಕೆಲವು ಸ್ಟೂಡೆಂಟ್ಸ್ ರಿಸಲ್ಟ್ ತೋರಿಸಿದೆ, ಬಹಳ ಸ್ಟೂಡೆಂಟ್ಸ್ ನನಗೆ ಕಳಿಸಿದ್ದಾರೆ ತಮ್ಮ ರಿಸಲ್ಟ್ ಅನ್ನ, ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ನೆಕ್ಸ್ಟ್ ನೀವು ಕೂಡ ಮಾಡಬಹುದು. ಯಾವ್ದರಿಂದ? ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ನ ಕೋರ್ಸ್ ಇಂದ ನೀವು ಒಳ್ಳೆ ಸ್ಕೋರ್ ಅನ್ನ ಡೆಫಿನೆಟ್ಲಿ ಮಾಡ್ತೀರಾ. ಸೊ ಈ ಕೋರ್ಸ್ ಅನ್ನ ನೀವು ನೋಡಿ ಬಹಳ ಕಡಿಮೆ ಟೈಮ್ ಅಲ್ಲಿ ಕಲಿತೀರಾ, ಬಹಳ ಸ್ಟ್ರಕ್ಚರ್ಡ್ ಆಗಿ ಕಲಿತೀರಾ. ಸೊ ಅಲ್ಲಿ ಇಲ್ಲಿ ಆ ಇಂಪಾರ್ಟೆಂಟ್ ಕ್ವಶನ್, ಅದು ಕ್ವಶನ್, ಇದು ಕ್ವಶನ್ ಅಂತ ಹೋಗ್ಬಿಡಿ, ನಾನೇನ್ ಕೊಡ್ತಾ ಇದ್ದೀನಿ ಅಷ್ಟು ಫಾಲೋ ಮಾಡಿ ಸಾಕು. ನಾನು ನಿಮ್ಗೆ ಕಲಿಸ್ತೀನಿ, ಏನ್ ಪ್ರಾಪರ್ ಆಗಿ ಗೈಡ್ ಮಾಡ್ತೀನಿ, ಯಾವ್ದನ್ನ ಓದ್ಬೇಕು, ಯಾವ್ದನ್ನ ಬಿಡ್ಬೇಕು, ಯಾವ ಕ್ವಶನ್ಸ್ ಪ್ರಿಪೇರ್ ಆಗ್ಬೇಕು ಅಂತ ಹೇಳಿ ಅಷ್ಟು ನೀವು ಮಾಡಿದ್ರೆ ಸಾಕು, ಒಳ್ಳೆ ಸ್ಕೋರ್ ನನಗೆ ಇಂಗ್ಲಿಷ್ ಅನ್ನ ಪಾಸ್ ಆಗ್ತೀರಾ. ನಾನ್ ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಿಮ್ಗೆ ಇಂಗ್ಲಿಷ್ ಅನ್ನ ಪಾಸ್ ಮಾಡಿಸೋದು ನಂದು ರೆಸ್ಪಾನ್ಸಿಬಿಲಿಟಿ. ನೀವು ಪ್ರಾಪರ್ ಆಗಿ ನನ್ನ ಜೊತೆಲಿ ಕಲ್ತ್ರೆ. ಸೊ ಇಲ್ಲಿ ನೀವು ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ನ ಕೋರ್ಸ್ ಅನ್ನ ಜಾಯ್ನ್ ಆಗ್ಬೋದು. ಎಲ್ಲಿ? ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ಕಿಲ್ ಬೂಸ್ಟರ್ ಅಂತ ಪ್ಲೇ ಸ್ಟೋರ್ ಅಲ್ಲಿ ಇದೆ, ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಹೋಗಿ ಈ ಕೋರ್ಸ್ ಅನ್ನ ಜಾಯ್ನ್ ಆಗ್ಬಹುದು. ಆಕ್ಚುಲಿ ಕೋರ್ಸ್ ನ ಪ್ರೈಸ್ ಬಂದು ನೋಡಿ, ಇಡೀ ವರ್ಷಕ್ಕೆ 2,500 ರೂಪಾಯಿ ಇದೆ. ಇಡೀ ವರ್ಷಕ್ಕೆ 2,500 ರೂಪಾಯಿ ಇದೆ. ಇನ್ನು ನಿಮಗಾಗಿ ನೀವೇನ 1 ತಿಂಗಳ ಓದ್ತೀರಾ, 1 ತಿಂಗಳ ಓದಿ ದೆನ್ ಪಾಸ್ ಆಗ್ಬೇಕು ನೀವು ಇಂಗ್ಲಿಷ್ ಅನ್ನ. ಸೊ ಈಗ ನಾನು ನಿಮ್ಗೆ ಏನ್ ಮಾಡಿದೀನಿ, ತುಂಬಾ ಕಡಿಮೆ ಫೀಸ್ ಅನ್ನ ಇಟ್ಟಿದ್ದೀನಿ, ಓನ್ಲಿ 859 ರುಪೀಸ್ ಇದೆ. ಈಗ ಕೋರ್ಸ್ ನ ಪ್ರೈಸ್ ನೀವು ನೋಡಿದ್ರೆ ಈ ರೀತಿ ಕೋರ್ಸ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಂಡ್ ದೆನ್ ಇಲ್ಲಿ ಫೋನ್ ಪೇ, ಗೂಗಲ್ ಪೇ ಇದ್ರೆ ಅದ್ರ ಮೂಲಕ ಡೈರೆಕ್ಟ್ಲಿ ಪೇಮೆಂಟ್ ಮಾಡಿ ಇದು ನೀವು ಜಾಯ್ನ್ ಆಗಿ. ಸೊ ಇದು ಆಯ್ತು ಯಾರಿಗಿರಿ? ಇದು ನಮ್ಮ ಈಗಾಗಲೇ ಇಂಗ್ಲಿಷ್ ಅಲ್ಲಿ ಫೇಲ್ ಆಗಿರುವಂತಹ ಸ್ಟೂಡೆಂಟ್ಸ್ಗೆ, ಅವ್ರಿಗೆ ಬೇರೆ ಏನು ಆಪ್ಷನ್ ಇಲ್ಲ, ನೀವು ಬರೀಲೇಬೇಕು. ನಾನು ನಿಮ್ಗೆ ಪಾಸ್ ಮಾಡಿಸಿ ಕೊಡ್ತೀನಿ. ಪಾಸ್ ಅಷ್ಟೇ ಅಲ್ಲ, ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ತೀರಾ. ತುಂಬಾ ಕಡಿಮೆ ಫೀಸ್ ಕೂಡ ಇಲ್ಲಿದೆ, ಎಲ್ಲರಿಗೂ ಕೂಡ ಗೈಡ್ ಮಾಡ್ತೀನಿ. ಸೊ ಆದಷ್ಟು ಬೇಗ ಬೇಗ ಜಾಯ್ನ್ ಆಗಿ, ನಂತರ ಪ್ರೈಸ್ ಇದು ಹೆಚ್ಚಿಗೆ ಆಗುತ್ತೆ. ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, 8150853340. ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ, ನಾನಿದ್ದೀನಿ, ನಾನ್ ನಿಮ್ಗೆ ಕಲಿಸ್ಕೊಡ್ತೀನಿ. ಇನ್ನ ಸೆಕೆಂಡ್ ಕ್ಯಾಟಗರಿ ಇಲ್ಲಿ ನಾವು ನೋಡಿದ್ವಲ್ಲ, ಸೊ ನಮ್ದು ಇಂಗ್ಲಿಷ್ ಚೆನ್ನಾಗಿ ಬರ್ದಿದ್ದೀನಿ, ಒಳ್ಳೆ ಮಾರ್ಕ್ಸ್ ಬಂದಿದೆ, ಬಟ್ ಇಂಗ್ಲಿಷ್ ಎಕ್ಸಾಮ್ ಕಡಿಮೆ, ಸ್ಕೋರ್ ಕಡಿಮೆ ಆಗಿದೆ, ಅದನ್ನ ಹೆಚ್ಚಿಗೆ ನಾನು ಮಾಡ್ಕೋಬೇಕು ಅಂದ್ರೆ ಇದೊಂದು ಒಳ್ಳೆ ಪ್ಲಾನ್. ನೀವು ಸೆಕೆಂಡ್ ಎಕ್ಸಾಮ್ ಅನ್ನ ಬರೀಬಹುದು. ಸೆಕೆಂಡ್ PUC ಇಂಗ್ಲಿಷ್ 2 ಎಕ್ಸಾಮ್ ಅನ್ನ ಏನ್ ಮಾಡ್ರಿ, ಅಲ್ಲಿ ನೀವು ಬರಿಬೇಕಾಗುತ್ತೆ. ಅಲ್ಲಿ ಬರ್ದು ನೀವು ಒಳ್ಳೆ ಸ್ಕೋರ್ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ 2 ಆಪ್ಷನ್ಸ್ ಇವೆ. ಒಂದು ನೀವ್ ಏನ್ ಮಾಡ್ಬೋದು ಅಂದ್ರೆ ಡೈರೆಕ್ಟ್ ಆಗಿ ಅಗೇನ್ ನೀವು ಏನ್ ಮಾಡಿ, ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಜಾಯ್ನ್ ಆಗಿ. ಟಾಪರ್ಸ್ ಕೋರ್ಸ್ ಯಾವ ರೀತಿ ಇದೆ ಅಂದ್ರೆ 90+ ಸ್ಕೋರ್ ಮಾಡುವಾಗ ಆರಾಮಾಗಿ ನೀವು ಅದರಲ್ಲಿ ಪ್ರಿಪೇರ್ ಆಗ್ತೀರಾ. ಆ ರೀತಿಯಲ್ಲಿ ಕ್ಲಾಸಸ್, ನೋಟ್ಸ್, ಟೆಸ್ಟ್, ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳು ಇವೆ. ಅಂಡ್ ನಾನು ನಿಮಗೆ ಲೈವ್ ಕ್ಲಾಸಸ್ ಅಲ್ಲಿ ಕೂಡ ಅಲ್ಲಿ ಗೈಡ್ ಮಾಡ್ತಾ ಇರ್ತೀನಿ. ಸೊ ಯಾರಿಗೆ ಇದು ಸ್ಕೋರ್ ನಾನು ಹೆಚ್ಚಿಸ್ಕೋಬೇಕು, ಜಸ್ಟ್ ನಾನು ಸ್ಕೋರ್ ಹೆಚ್ಚಿಸ್ಕೋಬೇಕು ಅನ್ನುವಂತಹ ಸ್ಟೂಡೆಂಟ್ ಅವರಿಗೆ ಈ ಒಂದು ನಾನು ಆಪ್ಷನ್ ಅನ್ನ ಸಜೆಸ್ಟ್ ಮಾಡ್ತೀನಿ. ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಇದೇ ರೀತಿ ಲಾಸ್ಟ್ ಇಯರ್ ಬಹಳ ವಿದ್ಯಾರ್ಥಿಗಳು ಮಾಡಿದ್ರು. ಇನ್ನ ಇಂಗ್ಲಿಷ್ ನಾನು ಫ್ಯೂಚರ್ ಪರ್ಸ್ಪೆಕ್ಟಿವ್ ಇಂದ ಕಲಿಬೇಕು. ಸೊ ನನ್ನ ಸ್ಕೋರ್ ಆದ್ರೂ ನನಗೆ ಸಾಕು ಸರ್, ಅಷ್ಟೇ ಇರ್ಲಿ, ಈಗ ಇನಫ್ ಸ್ಯಾಟಿಸ್ಫೈಡ್ ಇದ್ದೀನಿ. ಬಟ್ ಏನು ಅಂದ್ರೆ ನಾನು ಸಂಪೂರ್ಣ ಇಂಗ್ಲಿಷ್ ಕಲಿಬೇಕು ಫ್ಯೂಚರ್ಗಾಗಿ, ಡಿಗ್ರಿಗಾಗಿ, ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಗಾಗಿ ಅಂದ್ರೆ ನಿಮಗೆ ಸಂಪೂರ್ಣ ಇಂಗ್ಲಿಷ್ ಕಲಿಸ್ಲಿಕ್ಕೆ ನಾನು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೆ ಒಂದು 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಂತ ಹೇಳಿ. ಯಾಕಂದ್ರೆ ಯಾವತ್ತೀಗ ನಿಮ್ದು ಸೆಕೆಂಡ್ PUC ಅಲ್ಲಿ ನಿಮ್ಗೆ ಒಂದು ಹಿನ್ನಡೆ ಆಯ್ತಲ್ಲ, ನೀವು ಕೂಡ ಸ್ಟೇಟ್ ಟಾಪರ್ ಆಗ್ತಿದ್ರಿ, ಒಂದು ಡಿಸ್ಟ್ರಿಕ್ಟ್ ನ ಟಾಪರ್ ಆಗ್ತಿದ್ರಿ, ಟಾಪ್ 10 ರ್ಯಾಂಕ್ಸ್ ಅಲ್ಲಿ ಬರ್ತಿದ್ರಿ ರಾಜ್ಯದಲ್ಲಿ, ಕೇವಲ ಇಂಗ್ಲಿಷ್ ನ ಒಂದ ಮೇಲೆ ನೀವು ವರ್ಕ್ ಮಾಡಿದ್ರೆ. ಸೊ ಈಗ ಒಂದ್ಸಲ ಆಗಿದೆ, ಬಟ್ ಈಗಾದ್ರೂ ನೀವು ಆ ಲೆಸನ್ ಕಲ್ತಿರ್ತೀರಾ. ಸಮಯ ತಗೊಳುತ್ತೆ ಆ ಮನವರಿಕೆ ಆಗ್ಲಿಕ್ಕೆ, ಬಟ್ ಈಗ ನಿಮ್ಗೆ ಅರ್ಥ ಆಗಿದೆ. ಇನ್ನ ನೀವು ಸಂಪೂರ್ಣ ಇಂಗ್ಲಿಷ್ ಕಲಿಬೇಕಂದ್ರೆ ಈ ಒಂದು 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅನ್ನ ಜಾಯಿನ್ ಆಗಬಹುದು. ಈ ಬೇಸಿಕ್ ಇಂದ ನಿಮ್ಗೆ ಅಡ್ವಾನ್ಸ್ ಲೆವೆಲ್ ವರೆಗೆ ಸಂಪೂರ್ಣವಾಗಿ ಇಂಗ್ಲಿಷ್ ಅನ್ನ ಕಲಿಸ್ಕೊಡ್ತೀನಿ. ಅದು ಕೂಡ ಯಾವ ರೀತಿ ಅಂದ್ರೆ, ಸರ್ ಇಂಗ್ಲಿಷ್ ಇಷ್ಟು ಈಸಿ ಇದೆನಾ, ಇಂಗ್ಲಿಷ್ ಇಷ್ಟು ಈಸಿ ಆಗ್ಲೂ ಕೂಡ ಕಲಿಬಹುದಾ ಅಂತ ಕೂಡ ಒಂದು ಥಾಟ್ ನಿಮ್ಮಲ್ಲಿ ಬರುತ್ತೆ, ಆಲೋಚನೆ ನಿಮ್ಮಲ್ಲಿ ಬರುತ್ತೆ. ಆ ರೀತಿ ನಾನು ನಿಮ್ಗೆ ಇಂಗ್ಲಿಷ್ ಅನ್ನ ಕಲಿಸ್ತಾ ಹೋಗ್ತೀನಿ. ಈ ಒಂದು ಕೋರ್ಸ್ ನಲ್ಲಿ ಕ್ಲಾಸಸ್ ಇರುತ್ತೆ, ಒಂದು 30-40 ತಾಸಿನ ಸಮಯ ಕೊಟ್ರೆ ಸಾಕು. ಡೈಲಿ 1 ತಾಸು ಕೊಡಿ. ಇದು ಬೆಸ್ಟ್ ಟೈಮ್, ನಿಮ್ಗೆ ಹಾಲಿಡೇಸ್ ಇದೆ ರೀ. ನೀವು IPL ನೋಡಿದ್ರು ಕೂಡ ಸಾಯಂಕಾಲ 2 ತಾಸು ಹೋದ್ರು ಕೂಡ 4-5 ತಾಸು ಡೈಲಿ ಆದ್ರೂ ಉಳಿದೇ ಉಳಿಯುತ್ತೆ. ಅದರಲ್ಲಿ 1-1.5 ತಾಸು ನೀವು ಇಂಗ್ಲಿಷ್ ಕಲೀಲಿಕ್ಕೆ ನಿಮ್ಮ ಭವಿಷ್ಯಕ್ಕಾಗಿ ಕೊಟ್ರೆ ಡೆಫಿನೆಟ್ಲಿ ಒಳ್ಳೆ ಸ್ಕೋರ್ ಅನ್ನ ನೀವು ಮಾಡ್ತೀರಾ. ಒಳ್ಳೆ ಸ್ಕೋರ್ ಅಲ್ಲ, ಫ್ಯೂಚರ್ ನಲ್ಲಿ ತುಂಬಾ ಚೆನ್ನಾಗಿ ನಿಮ್ಮ ಕರಿಯರ್ ನಲ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ ಅಂತ ನನಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ನಿಮಗೆ ನೋಟ್ಸ್ ಗಳು ಸಿಗುತ್ತೆ, ಪ್ರಾಕ್ಟೀಸ್ ಟೆಸ್ಟ್ ಗಳು, ಅಸೈನ್ಮೆಂಟ್ಸ್ ಗಳು, ನಿಮ್ಮ ಎನಿ ಡೌಟ್ಸ್ ಇದ್ರೂ ಕೂಡ ಇಲ್ಲಿ ನಿಮ್ಮ ಡೌಟ್ಸ್ ಗಳು ಕ್ಲಿಯರ್ ಆಗ್ತವೆ. ಅಂಡ್ ಕೋರ್ಸ್ ನ ವ್ಯಾಲಿಡಿಟಿ ಬಂದು 6 ಮಂತ್ಸ್ ಇದೆ. ಸೊ ಈ ರೀತಿ ಕೋರ್ಸ್ ಕಾಣಿಸುತ್ತೆ. ನೀವು ಅಗೇನ್ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಇದನ್ನ ಜಾಯಿನ್ ಆಗಬಹುದು. ಇದರ ಫೀಸ್ ನೋಡಿ, ಇದರ ಫೀಸ್ ಬಂದು ಈಗ ನೀವು ಆಪ್ ನಲ್ಲಿ ಹೋದ್ರೆ ಇದರ ಆಕ್ಚುಲಿ ಫೀಸ್ ಬಂದು 4,000 ರೂಪಾಯಿ ಇದೆ. ಈಗ ನೀವು ಆಪ್ ನಲ್ಲಿ ಹೋದ್ರೆ ನಿಮ್ಗೆ ಇದು ಈಗ ಕೇವಲ 1,000 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ, 3,059 ರೂಪಾಯಿ.
ಬಟ್ ಕೆಲವು ವಿದ್ಯಾರ್ಥಿಗಳಿಗೆ ಬೇಗನೆ ಸ್ವಲ್ಪ ಅರ್ಥ ಆಗೋದಿಲ್ಲ. ಅಂದ್ರೆ ನಾನು ನಿಮ್ಮ ಸೆಕೆಂಡ್ ಪಿ ಸಿ ಎಕ್ಸಾಮ್ ಮುಗಿದ ನಂತರನೇ ಈ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೆ. ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈಗ ಅನಿಸ್ತಾ ಇದೆ ನಾನು ಇಂಗ್ಲಿಷ್ ಕಲಿಬೇಕು, ಇಲ್ಲ ಅಂದ್ರೆ ಫ್ಯೂಚರ್ ನಲ್ಲಿ ಬಹಳ ಸಮಸ್ಯೆ ಆಗ್ಬಹುದು ಅಂತ ಹೇಳಿ. ಸೊ ಈಗ ಇನ್ನೊಂದು ಅವಕಾಶ ನಿಮಗೆ ಸಿಗ್ತಾ ಇದೆ. 1,000 ರೂಪಾಯಿ ಎಕ್ಸ್ಟ್ರಾ ಡಿಸ್ಕೌಂಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಕೇವಲ 2059 ರುಪೀಸ್ ಅನ್ನ ಪೇ ಮಾಡಿ ಮತ್ತೆ ನೀವು ಈ ಕೋರ್ಸ್ ಅನ್ನ ಜಾಯಿನ್ ಆಗಬಹುದು ಅದೇ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ. ಬಟ್ ಇದು ಬಹಳ ದಿನವರೆಗೆ ವ್ಯಾಲಿಡ್ ಇರೋದಿಲ್ಲ, 1 ರಿಂದ 2 ದಿನ ಮಾತ್ರ ಇರುತ್ತೆ. ಆದಷ್ಟು ಬೇಗನೆ ಜಾಯಿನ್ ಆಗಿ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ವಿತ್ ಡಿಸ್ಕೌಂಟ್ ನೊಂದಿಗೆ ಜಾಯಿನ್ ಆಗ್ಲಿಕ್ಕೆ 8150853340 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆಪ್ ಕೆಳಗಡೆ ಲಿಂಕ್ ಇದೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಎನಿ ಡೌಟ್ಸ್ ಇದ್ರೂ ಕೂಡ ಈ ನಂಬರ್ಗೆ ನೀವು ಫ್ರೀ ಆಗಿ ಎನಿ ಟೈಮ್ ಕಾಲ್ ಮಾಡಿ ನನ್ನ ಜೊತೆ ನೇರವಾಗಿ ಮಾತಾಡಬಹುದು. ರೈಟ್, ಇನ್ನ ಫೇಲ್ ಆಗಿರುವಂತ ವಿದ್ಯಾರ್ಥಿಗಳು ದುಃಖ ಪಡಬೇಡಿ, ನನಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ದೆನ್ ಆಪ್ ನಲ್ಲಿ ಹೋಗಿ ಸೆಕೆಂಡ್ ಪಿ ಸಿ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಅನ್ನ ಜಾಯಿನ್ ಆಗಿ ಸಾಕು. ನಿಮಗೆ ಒಳ್ಳೆ ಸ್ಕೋರ್ ನೊಂದಿಗೆ ನಾನು ಪಾಸ್ ಮಾಡಿಸ್ತೀನಿ. ಜಸ್ಟ್ ನನ್ನ ಮೇಲೆ ಭರವಸೆ ಇಡಿ. ಇನ್ನ ಎಕನಾಮಿಕ್ಸ್ ನಿಮ್ದು ಫೇಲ್ ಆಗಿದೆ ಅಂದ್ರೆ ಬಹಳ ಜನ 90+ 100 ತಗೊಂಡು ಪಾಸ್ ಆಗಿದ್ದಾರೆ. ಒಂದ್ ವೇಳೆ ಎಕನಾಮಿಕ್ಸ್ ಫೇಲ್ ಆಗಿದೆ ಅಂದ್ರೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿ, ಡೆಫಿನೆಟ್ಲಿ ನಾನು ನಿಮಗೆ ಸಹಾಯ ಮಾಡ್ತೀನಿ. ಸೊ ವಿಡಿಯೋನ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾ ಇರೋಣ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.